ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ. ಮೊದಲೇದಾಗಿ ಕನ್ನಡಿಗ ವಿನಾಯಕ್ ಬ್ಲಾಗ್ ಚಾನಲ್ಗೆ ಹಾರ್ದಿಕ ಸ್ವಾಗತ ರೀ. ಇವತ್ತು ಎಲ್ಲಿ ಬಂದಿನಪ್ಪ ಅಂತಂದ್ರೆ ನಮ್ಮ ವಿಜಯಪುರದಲ್ಲಿರುವಂತಹ ಶ್ರೀ ಸಾಯಿ ಸೇವಾ ಸಮಿತಿ ವತಿಯಿಂದ ಏನದಲ್ರಿ ಮಹಾ ಕಾರ್ತಿಕ ದೀಪೋತ್ಸವ ಏರ್ಪಡಿಸ್ಯಾರ್ರಿ. ಇದು ಎಲ್ಲಿ ಬರ್ತದಪ್ಪ ಅಂತಂದ್ರೆ ಮಂದಿರ ಕಲ್ಯಾಣ್ ನಗರ್ BLD ಆಸ್ಪತ್ರೆ ಎದುರುಗಡೆ ವಿಜಯಪುರ ಹತ್ರ ಇಲ್ಲಿ ಬಂದಿನ್ರಿ. ಇಲ್ಲೇನದಲ್ಲ ಬರ್ರಿ ದೀಪೋತ್ಸವ ಹೆಂಗೆ ಕಾರ್ಯಕ್ರಮ ನಡೀತದ ಎಲ್ಲ ತೋರಿಸ್ತೀನಂತ. ಅದಕ್ಕಿಂತ ಮೊದಲ್ರಿ ನಮ್ಮ ವಿಜಯಪುರ ಅವರೇ ಆದ ತುಕಾರಾಮ್ ಅಂತಂದು ಏನದಲ್ರಿ ಅವರು ರಂಗೋಲಿ ಆರ್ಟಿಸ್ಟ್ ಅವ್ರು ಇದ್ದಾರೆ ರೀ. ಅವ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಸ್ಕೊಡ್ತೀನಿ ರೀ. ಏನದಲ್ಲ ನಮ್ಮ ರಾಜ್ಯ ಕರ್ನಾಟಕಾದ್ಯಂತ ಒಂದು 8,000 ರಂಗೋಲಿಗಳನ್ನು ಹಾಕ್ಯಾರ ಇಲ್ಲಿವರೆಗೆ. ಅವರು ಕಳೆದ ಒಂದು 10 ವರ್ಷಗಳಿಂದ ಅವರು ರಂಗೋಲಿಗಳನ್ನು ಹಾಕ್ತಾ ಬರ್ತಾ ಇದ್ದಾರೆ. ಮತ್ತು ನೀವು ಸಹ ಅವರನ್ನು ಸಂಪರ್ಕಿಸಬಹುದ್ರಿ. ಏನದಲ್ಲ ಮದುವೆ ಆಗಿರಬಹುದು, ಮುಂಜುವೆ ಆಗಿರಬಹುದು, ನಿಶ್ಚಿತಾರ್ಥ ಆಗಿರಬಹುದು, ಗೃಹ ಪ್ರವೇಶ ಆಗಿರಬಹುದು, ನಾಮಕರಣ ಆಗಿರಬಹುದು ಮತ್ತು ಇನ್ನು ಹಲವಾರು ಕಾರ್ಯಕ್ರಮಗಳಾಗಿರಬಹುದು ರೀ. ನೀವು ಏನದಲ್ಲ ಅವ್ರಿಗನ್ನು ಸಂಪರ್ಕಿಸಿದ್ರೆ ನಿಮಗೆ ಯಾವ ಟೈಪ್ ಬೇಕು ಆ ರೀತಿ ಆ ಟೈಪ್ನಲ್ಲಿ ಅವರು ರಂಗೋಲಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಏನದಲ್ಲ ಅತಿ ಅದ್ಭುತ ಕಲಾವಿದರು ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು ರೀ. ಸ್ಕ್ರೀನ್ ಮೇಲೆ ಏನದಲ್ಲ ಅವ್ರ ನಂಬರ್ ನಿಮಗೆ ಕಾಣಿಸ್ತಾ ಇರಬಹುದು. ಅದೇ ರೀತಿ ಕನ್ನಡಿಗ ವಿನಾಯಕ್ ಬ್ಲಾಗ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ನಿಮ್ಮ ಆಶೀರ್ವಾದ ಭಾಳ ಮುಖ್ಯ ಇದೆ ರೀ ನನಗೆ. ಅದೇ ರೀತಿ ಅವರು ತೆಗೆದಂತಹ ದೇವರ ರಂಗೋಲಿಗಳನ್ನು ಮುಂದೆ ಹಾಕಿದ್ದೀನಿ ರೀ. ಪೂರ್ತಿ ವಿಡಿಯೋ ನೋಡೋದು ಮರಿಬೇಡ್ರಿ. ಇನ್ಯಾಕೆ ತಡ, ಒಳಗೆ ಹೋಗುನು, ದೇವ್ರ ದರ್ಶನ ಮಾಡೋನು, ಹೆಂಗೆ ದೀಪೋತ್ಸವ ಕಾರ್ಯಕ್ರಮ ನಡೀತದೆ ಎಲ್ಲ ನೋಡೋಣಂತ. ಇನ್ಯಾಕೆ ತಡ, ನಡೀರಿ.
ನಾವು ತುಕಾರಾಮ್ ಬೇಲೂರ್ ಅಂತ ಮಾತಾಡೋದ್ರಿ. ಬಿಜಾಪುರ ಲೋಕಲ್ ಬಿಜಾಪುರದಿಂದ ರೀ. ನಾವು ಮೂಲತಃ ಚಿತ್ರಕಲಾವಿದರು. ರಂಗೋಲಿ ನಂದು ಹವ್ಯಾಸಿ ಇರೋದ್ರಿಂದ ನಾವ್ ಮೊದಲಿನಿಂದ ರಂಗೋಲಿ ಮ್ಯಾಗ ಬಾಳ ಇಂಟ್ರೆಸ್ಟ್ ರೀ. ಅದು ಹಂಗೆ ಪ್ರಾಕ್ಟೀಸ್ ಮಾಡ್ಕೋತ ಈಗ ಅದನ್ನೇ ನಮ್ ವೃತ್ತಿಯಾಗಿ ತಗೊಂಡು ಈಗ ಒಂದ್ 10 ವರ್ಷದಿಂದ ಕಂಟಿನ್ಯೂ ನಾವ್ ಒಂದ್ ಕಡೆ ಪ್ರೈವೇಟ್ ಜಾಬ್ ಮಾಡ್ಕೋತ ಇದನ್ನು ಮಾಡ್ತಿದ್ದೇವ್ರಿ. ಇದು ಆರ್ಡರ್ ಬಾಳ ಬರೋದ್ರಿಂದ ಅದು ಪೂರ್ತಿನೇ ಬಿಟ್ಟು ಈಗ ಫುಲ್ ಟೈಮ್ 3-4 ವರ್ಷ ಆಯ್ತು ಬಿಜಾಪುರದ ಅಲ್ದೇ ಪೂರ್ತಿ ಆಲ್ ಕರ್ನಾಟಕ ಎಲ್ಲೇ ಫಂಕ್ಷನ್ ಇದ್ರು ಸರ್ಕಾರಿ ಕಾರ್ಯಕ್ರಮದ ಇರುದು ಈಗ ಸಾರ್ವಜನಿಕ ಬೇಕಾದ ಮದ್ವಿ ಮುಂಚ್ವಿ ಏನೇ ಫಂಕ್ಷನ್ ಇದ್ರು ಎಲ್ಲಾ ಫಂಕ್ಷನ್ಗೂ ರಂಗೋಲಿ ಹಾಕೋತ ಈ ಇಲ್ಲಿ ತನಕ ಏನೂ ಇಲ್ಲ ಅಂದ್ರೆ ಒಂದ್ 7-8 ಸಾವಿರ ರಂಗೋಲಿ ನಾವ್ ಹಾಕಿರ್ಬೋದು. ಎಲ್ಲಾ ಟೈಪ್ನು ರಂಗೋಲಿ ಟೈಪ್ ವರ್ಕ್ ಮಾಡ್ತೇವ್ರಿ. ಸಾರ್ವಜನಿಕನು ಮಾಡ್ತೇವ್, ಕಮರ್ಷಿಯಲ್ ಮಾಡ್ತೇವ್, ಎಲ್ಲಾ ಟೈಪ್ ಇದು ಮಾಡ್ತೇವ್. ಸರ್ ತಾವು ರಂಗೋಲಿ ಜೊತೆಗೆ ಚಿತ್ರಕಲೆ ಆಗಿರಬಹುದು ಮತ್ತು ಪೇಂಟಿಂಗ್ ಆರ್ಟ್ಸ್ ಸಹ ಮಾಡ್ತೀರಿ ಮತ್ತೆ ಇನ್ನಿತರ ಹವ್ಯಾಸಗಳನ್ನ ಅವ ಹಾ ಸರ್ ಮಾಡ್ತೇವ್. ಮೊದಲಿನಿಂದ ನಾವು ಪೇಂಟಿಂಗ್ ಮಾಡ್ತಿದ್ದೇವ್ರಿ. ಆದ್ರ ಅದು ಮನಿ ಪ್ರಾಬ್ಲಮ್ ಇರೋದ್ರಿಂದ ಅದು ಕಲಿಲಕ್ ಆಗ್ಲಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡ್ದೇವ್ರಿ. ಈಗ ವರ್ಕ್ ಮಾಡ್ಕೋತೀವಿ ನಾವು, ಕ್ರಿಯೇಟಿವ್ ಆರ್ಟ್ ಮಾಡ್ತೇವ್ರಿ. ಥರ್ಮಾಕೋಲ್ ವರ್ಕ್ ರೀ, ಚಿತ್ರ ತೆಗಿದು, ಬರೀದು, ಬೋರ್ಡ್ ಬರೀದು ಅವೆಲ್ಲ ಮಾಡ್ತೇವ್ ನಾವು. ಎಲ್ಲಾ ತರದ್ ನೀವು ಇದು ಮಾಡ್ತೀರಿ. ಮಾಡ್ತೇವ್ರಿ. ಮತ್ತ ನಮ್ಮ ರಾಜ್ಯಾದ್ಯಂತ ಕರ್ನಾಟಕಾದ್ಯಂತ ಯಾವ ಊರಿಗೆ ಹೋಗಿ ನೀವು ರಂಗೋಲಿಯನ್ನ ಹಾಕಿರಿ ಸರ್? ಇವು ಗುಲ್ಬರ್ಗಾ ರೀ, ಸೇಡಮ್ಮ ಈ ಕಡೆ, ರಾಯಚೂರ ಎಲ್ಲಾ ಕಡೆ ಇವು ಬಸ್ ಸ್ಟ್ಯಾಂಡ್ ಓಪನಿಂಗ್, RTO ಓಪನಿಂಗ್, ಇವು ಏನೇ ಗೌರ್ಮೆಂಟ್ ಏನೇ ಫಂಕ್ಷನ್ ಇದ್ರು ಇವು ಜಿಲ್ಲಾ ಪಂಚಾಯತ್ ಇಲೆಕ್ಷನ್ ಕಮಿಷನ್ ದವ್ರದ್ದು ಅಡ್ವರ್ಟೈಸ್ಮೆಂಟ್ ಇದ್ವು ಅಂದ್ರೂ ಅವೆಲ್ಲ ನಾವು ಮಾಡ್ತೇವೆ. ಎಲ್ಲಾ ಕಡೆ ತಿರುಗಾಡಿ ಮತ್ತೆ ಇಲ್ಲಿ ಒಂದ್ 7-8 ಸಾವಿರ ನೀವು ಏನದಲ್ಲ ರಂಗೋಲಿಯನ್ನ ಹಾಕಿರಿ ಅಂತ ಹೇಳ್ತೀರಿ ಸರ್. ಯಾವ ಪ್ರಶಸ್ತಿ ಅದು ಯಾವರೇ ನಿಮಗೆ ಸರ್ಕಾರ ವತಿಯಿಂದ ಏನಾದ್ರು ಬಂದಾವ? ಅಂದ್ರೆ ನಾವು ಚಿತ್ರಕಲೆ ಒಳಗ ಜಿಲ್ಲಾ ಮಟ್ಟ ಒಳಗ ಒಂದ್ 4-5 ಸಲ ಬಂದಾವ ಜಿಲ್ಲಾ ಮಟ್ಟ. ಹಾ, ಈ ರಂಗೋಲಿ ಸಂಬಂಧಪಟ್ಟಂಗ ಇಲ್ಲಿ ಯಾವ ಕಾಂಪಿಟೇಷನ್ ಮಾಡ್ಸಂಗಿಲ್ರಿ. ನಾವು ಅದಕ್ಕೆ ಯಾವ ಬಂದಿಲ್ರಿ ಬಿಜಾಪುರದಾಗ. ಓಕೆ, ತುಂಬಾ ಧನ್ಯವಾದಗಳು.